ಇದೇನಿದು ಚಿನ್ನದ ಸರ ಹೇಗೆ ಬಂತು ನಿನ್ನ ಹತ್ರ? ತಾತ, ಇದು ಚಿನ್ನದಲ್ಲ, ರೋಲ್ಡ್ ಗೋಲ್ಡು. ಏನು ಮಾಡೋದು, ನಮಗೆ ಬಡತನ ಇದೆ ಅಂತ ಎಲ್ರಿಗೂ ತೋರಿಸ್ಕೊಂಡು ಓಡಾಡೋಕ್ಕಾಗತ್ತಾ? ಅದಕ್ಕೆ ರೋಲ್ಡ್ ಗೋಲ್ಡ್ ಸರ ತಗೊಂಡು ಹಾಕ್ಕೊಂಡೆ. ಯಾರಿಗೆ ಸುಳ್ಳು ಹೇಳ್ತಾ ಇದ್ದೀಯ? ಇದು ನಿಜವಾಗಲೂ ಚಿನ್ನನೇ. ನನ್ನ ಹತ್ರನೇ ಕಥೆ ಹೇಳ್ತಾ ಇದ್ದೀಯಾ? ಏನಿಲ್ಲ ಅಂತಂದ್ರು ಇದು 1.5 to 2 ಲಕ್ಷ ರೂಪಾಯಿ ಬಾಳುತ್ತೆ. ಅಷ್ಟು ದುಡ್ಡು ನಿನಗೆಲ್ಲಿ ಸಿಕ್ತು? ತಾತ, ಇದನ್ನ ನನ್ನ ಯಜಮಾನರು ನನ್ಗೆ ಕೊಡ್ಸಿದ್ರು. ಹಾಗಾದ್ರೆ ಕೇಳಲ್ಲ ಅವನ್ನ? ಅಯ್ಯಯ್ಯೋ ಬೇಡ ತಾತ, ಅದು ನನ್ನ ಮಾವಂಗೆ ಏನೋ ದುಡ್ಡು ಬರೋದಿತ್ತು ಅಂತ ಹೇಳ್ತಿದ್ರು. ಹೋದ್ವಾರ ಬಂತಂತೆ. ಅದಕ್ಕೆ ಬರೀ ಕರಿಮಣಿ ಸರ ಯಾಕೆ ಹಾಕ್ಕೊಳ್ತೀಯಾ, ಜೊತೆಗೆ ಚಿನ್ನ ಸರನು ಹಾಕು ಅಂತ ಇದನ್ನ ಕೊಡ್ಸಿದ್ರು. ಮತ್ತೆ ಸುಳ್ಳು. ಆ ಜುಗ್ಗ ನಿನಗೆ ಚಿನ್ನದ ಸರ ಕೊಡಿಸ್ತಾನ? ಅವನಿಗೆ ತಾನು ನೇಣು ಹಾಕೋಬೇಕು ಅಂತ ಅನ್ಸಿದ್ರು ಆ ಹಗ್ಗಕ್ಕೆ ಖರ್ಚು ಮಾಡಬೇಕಲ್ಲ ಅಂತ ಯೋಚನೆ ಮಾಡೋನು ಅವನು ನಿನಗೆ ಚಿನ್ನದ ಸರ ಕೊಡಿಸ್ತಾನ? ಜಗತ್ ಬಾರಿಸ್ತೀನಿ ನೋಡು. ಹೇಳ್ತೀನಿ, ಈ ಸರನ ನಾನೇ ಮಾಡಿಸ್ಕೊಂಡೆ. ದುಡ್ಡು ಕೊಟ್ಟಿದ್ದು ದೀಪಿಕಾ ಮತ್ತೆ ಶಾರ್ವರಿ ಚಿಕ್ಕಮ್ಮ. ನಾವೆಲ್ಲರೂ ಒಂದಾಗಿದ್ರೆ ನಮ್ಮ ಮನೆಗಿರೋ ಹೆಸರಾಗಲಿ, ನಮ್ಮ ಕಂಪನಿ ಗೆಲುವಾಗಲಿ ಯಾವುದು ಹಾಳಾಗಲ್ಲ. ಈ ಮನೆ ಹೆಸರನ್ನ, ಗೌರವನ ಕಾಪಾಡಬೇಕು ಅಂತ ಯಾವಾಗಲೂ ಸುಮತಿ ಅವ್ರು ಹೇಳೋರಂತೆ. ಅದನ್ನ ಮಾಧವ್ ಅವರು ಮತ್ತೆ ಅವ್ರ ಮಕ್ಕಳು ನಿಜ ಮಾಡ್ತಾರೆ. ಅವ್ರ ಮಾತನ್ನ ಅವಿ ಮತ್ತೆ ಅಭಿ ಇದುವರೆಗೂ ಪಾಲಿಸ್ಕೊಂಡು ಬಂದಿದ್ದಾರೆ. ನಮ್ಮ ಮನೆ ಬಗ್ಗೆ, ನಮ್ಮ ಮನೆಯವ್ರ ಬಗ್ಗೆ, ನನ್ನ ಮಕ್ಕಳ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ಅವ್ರು ಎಲ್ಲರೂ ಜೊತೆಯಾಗಿ ನಿಲ್ಲಬೇಕು, ನಿಂತು ಗೆಲ್ಲಬೇಕು. Amazing. I really loved the way you spoke, Tulsi ji. For a moment I felt it was Sumati ji. ಅವ್ರ ಹತ್ರ ದುಡ್ಡು ತಗೊಂಡ್ಯಾ? ಏನಾಗಿದೆ ನಿನಗೆ? ಅವ್ರ ಸಹವಾಸ ಯಾಕೆ ಬೇಕು ನಿನಗೆ? ಹೋಗಿ ಮೊದಲು ಅದನ್ನ ಅವ್ರ ಮುಖದ ಮೇಲೆ ಎಸೆದ್ವಾ? ಯಾಕೆ ಎಸಿಬೇಕು? ಇದು ನಂದು. ಅವರು ಪ್ರೀತಿಯಿಂದ ಇದು ನನಗೆ ಅಂತ ಕೊಟ್ಟಿದ್ದಾರೆ. ಇದನ್ನ ತಗೊಂಡೋಗಿ ಅವ್ರಿಗೆ ವಾಪಸ್ ಕೊಟ್ಟರೆ ಅವ್ರಿಗೆ ಬೇಜಾರಾಗಲ್ವಾ?
ವಿಷ ಇರೋ ಹಾವು ತಾನು ತಿಂತಾ ಇರೋದ್ರನ್ನ ನಿನಗೆ ಕೊಟ್ಟರೆ ಅದು ಪ್ರೀತಿಯಿಂದ ಅಂತ ಅಲ್ವೇ? ನಿನ್ನನ್ನು ಮುಗಿಸೋ ಮಸಲತ್ತೋದು ಯಾವುದೋ ದುರುದ್ದೇಶ ಇಲ್ಲದೆ ಅವ್ರು ಯಾರಿಗೂ ಸಹಾಯ ಮಾಡೋರಲ್ಲ. ನಂಬ್ಕೋಬೇಡ್ವೆ ಅವ್ರನ್ನ, ನಂಬ್ಕೋಬೇಡ. ನಿನ್ನ ಬಾಳನ್ನ ನೀನೇ ಹಾಳು ಮಾಡ್ಕೋಬೇಡ. ಈಗೇನೋ ನನ್ನ ಬದುಕು ಚೆನ್ನಾಗಿದ್ಯಾ? ಅವರು ನಂಬೇಡ ಅಂತೀಯಲ್ಲ, ಮತ್ತೆ ಇನ್ಯಾರು ನಂಬೇಕು? ಓ, ಅಮ್ಮ ನಂಬೇಕಾ? ಅಷ್ಟು ದೊಡ್ಡ ಮನೆ ಯಜಮಾನಿಯಾಗಿ ಹೋದ್ಲಲ್ಲ ಅಮ್ಮ, ಮಕ್ಕಳಿಗೆ ಅಂತ ಏನ್ ಮಾಡಿದ್ಲು? ನಾವೆಲ್ಲ ಕಳ್ಕೊಂಡು ಈ ಮನೆಗೆ ಬಂದು ಬಿದ್ದಿದ್ದೀವಿ, ಆದ್ರೂ ನಮ್ಗೆ ಅಂತ ಒಂದು ಚಿಕ್ಕ ಸಹಾಯನೂ ಮಾಡ್ಲಿಲ್ಲ. ಅಂಥದ್ರಲ್ಲಿ ನನ್ನ ಸ್ಥಿತಿನ ಅರ್ಥ ಮಾಡಿಕೊಂಡು ಶಾರ್ವರಿ ಚಿಕ್ಕಮ್ಮನು ದೀಪಿಕನು ನೊಂದ್ಕೊಂಡು ನನಗೆ ಚಿನ್ನದ ಸರ ತಗೋ ಅಂತ ದುಡ್ಡು ಕೊಟ್ರು. ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ನನಗೆ ಪಾಠ ಹೇಳಕ್ ಬರ್ತಾರೆ. ನನಗೆಲ್ಲ ಗೊತ್ತಿದೆ. ಏನು ಗೊತ್ತಿರೋದು ನಿನಗೆ? ನಿಮ್ಮಮ್ಮ ಆ ಮನೆಗೆ ಸೊಸೆಯಾಗಿ ಹೋಗಿದ್ದು ಆ ಮನೆಯನ್ನೆಲ್ಲ ದೋಚ್ಕೊಂಡು ನಿಮಗೆ ಹರಿದು ಹಂಚೋದಿಕ್ಕೆ ಅಂತಲ್ಲ. ಅವಳು ಹೋಗಿದ್ದು ಒಳ್ಳೆ ಮನಸ್ಸಿನಿಂದ, ಅಲ್ಲಿ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋಬೇಕು ಅಂತ. ಆದರೆ ಅವಳು ಮದುವೆ ಆಗಿ ಅಲ್ಲಿಗೆ ಹೋದಾಗ್ಲಿಂದ ನಿಮ್ಮೆಲ್ಲರ ಕಣ್ಣು ಆ ಮನೆ ಮೇಲೆ, ಅವ್ರ ಆಸ್ತಿ ಮೇಲೆ ಇದೆ ಅಲ್ಲ? ಸಂಧ್ಯಾ, ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ಅಲ್ಲಿ ನೋಡಿದ್ರೆ ನಿಮ್ಮಣ್ಣ ಸ್ವಾಭಿಮಾನ ಅಂತ ಅವ್ರು ಒಂದೇ ಒಂದು ಅಕ್ಕಿ ಕಾಳು ಕೊಟ್ಟರು ಈಸ್ಕೊಳ್ದಲ್ಲ ಬರ್ತಾರೆ. ನೀನು ನೋಡಿದ್ರೆ ಚಿನ್ನದ ಸರ ಈಸ್ಕೊಂಡು ಬಂದಿದ್ಯಲ್ಲ. ಈ ವಿಷಯ ನಿಮ್ಮ ಅಣ್ಣಂಗೆ ಗೊತ್ತಾದ್ರೆ ಎಷ್ಟು ನೊಂದ್ಕೊಳ್ತಾರೆ ಗೊತ್ತಾ? ಅವನ್ ದಡ್ಡ ಸ್ವಾಭಿಮಾನ ಅನ್ಕೊಂಡು ಸಂಬಂಧ ಬೆಳೆಸ್ಬೇಕಾಗಿರೋ ಮನೆಯಲ್ಲೇ ಸಂಪಾದನೆ ಮಾಡಬೇಕು ಅಂತ ದುಡಿತಿದ್ದಾನೆ. ಆದ್ರೆ ನಾನು ಹಾಗೆ ಮಾಡ್ಕೊಳಲ್ಲ. ಹೆತ್ತ ತಾಯಿನೇ ಪ್ರೀತಿ ತೋರಿಸ್ತಾ ಇರೋವಾಗ ಮತ್ತಿನ್ಯಾರೋ ಆ ಪ್ರೀತಿ ತೋರಿಸ್ತಾರೆ ಅಂದಮೇಲೆ ನಾನು ಅವ್ರಿಗೆ ಗೌರವ ಕೊಡಬೇಕು. ನಿನ್ನ ಗೌರವಕ್ಕಷ್ಟು ಬೆಂಕಿ ಬಿತ್ತು. ಪ್ರೀತಿ ಮಾಡೋದು ಅಂದರೆ ದುಡ್ಡು ಕೊಡೋದು ಅಂತ ಅಲ್ಲ ಕಣೆ. ನಿಮ್ಮಮ್ಮ ಆ ಮನೆಗೆ ಹೋಗಿದ್ದು ಆ ಮನೆ ಮೇಲೆ ಹಕ್ಕು ಚಲಾಯಿಸಬೇಕು ಅಂತಲ್ಲ.